ಸೊ ಸಿಂಟ್ಯಾಕ್ಸ್ ಎಲ್ಲ ನೋಡೋದಾದ್ರೆ ನಾನು ಏನ್ ಮಾಡಿದೀನಿ ಫಸ್ಟ್, ಈಗ ನಾನು ಇಲ್ಲಿ ಅವೈಟ್ ಅನ್ನೋದನ್ನ ರಿಮೂವ್ ಮಾಡಿರ್ತೀನಿ, ಅವೈಟ್ ಅನ್ನೋದು ರಿಮೂವ್ ಮಾಡ್ತಿದ್ದೀನಿ, ಅಸಿಂಕ್ ಅನ್ನೋದು ತೆಗೆದಿರ್ತೀನಿ. ಈಗ ಹೇಳ್ತೀನಿ. ಸೊ ನಾವಿಲ್ಲಿ ಏನ್ ಮಾಡಿದೀವಿ, ಎರಡು ಫಂಕ್ಷನ್ ಬರ್ದಿದೀವಿ ಆಯ್ತಾ. ಸೊ ಇದು ಟ್ರಿಗರ್ ಅಂತ ಹೇಳಿ, ಇದರಲ್ಲಿ ಎರಡು ಲಾಗ್ಸ್ ಇದೆ, ಅದಾದ್ಮೇಲೆ ಒಂದು ಫೆಚ್ API ಕೂಡ ನಾವೇನ್ ಮಾಡಿದೀವಿ, ಕಾಲ್ ಮಾಡ್ತಾ ಇದೀವಿ. ಅರ್ಥ ಆಯ್ತಾ. ಸೊ ನಾನು ಯಾವುದೇ ಒಂದು ಸಿನಾರಿಯೋದಲ್ಲಿ ಈ ಪೇಜ್ ನ ರಿಫ್ರೆಶ್ ಮಾಡಿದ್ರೆ ನನಗೆ log1 log2 ಎರಡು ಟಕ್ ಟಕ್ ಅಂತ ನಂಗೆ ಏನಾಗ್ತಿದೆ, ಕನ್ಸೋಲ್ ಆಗ್ಬಿಡ್ತಾ ಇದೆ. ಅದೇ ನಾನು ಫಾರ್ ಎಕ್ಸಾಂಪಲ್ ಅಸಿಂಕ್ ಅನ್ನೋದನ್ನ ನಾನು ಫಂಕ್ಷನ್ ನೇಮ್ ಅಲ್ಲಿ, ಹಾಗೇನೆ ಅವೈಟ್ ಅನ್ನೋದನ್ನ ಈ ಫಂಕ್ಷನ್ ನ ಕಾಲ್ ಮಾಡುವಾಗ ನಾನು ಆಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಫಂಕ್ಷನ್ ಅಲ್ಲಿ ಏನಿದೆ, ಒಂದು ಪ್ರಾಮಿಸ್ ರಿಟರ್ನ್ ಆಗ್ತಿದೆ ರಿಸಾಲ್ವ್ ಅಂತ ಆಯ್ತಾ. ಅದಕ್ಕೆ 2 ಸೆಕೆಂಡ್ಸ್ ನನಗೆ ಏನಿದೆ ಟೈಮ್ ಕೊಟ್ಟಿದ್ದೀನಿ ಅಷ್ಟೇ. ಟೈಮ್ ಔಟ್ ಅಲ್ಲಿ ಟೈಮ್ ಕೊಟ್ಟಿದ್ದೀನಿ ಅಂದ್ರೆ ಈ ಫಂಕ್ಷನ್ ರಿಟರ್ನ್ ಮಾಡಬೇಕು ಅಂತಂದ್ರೆ ಮಿನಿಮಮ್ 2 ಸೆಕೆಂಡ್ಸ್ ಟೈಮ್ ಬೇಕು, ಅಲ್ಲಿವರೆಗೂ ರಿಟರ್ನ್ ಮಾಡಲ್ಲ. ಸೊ 2 ಸೆಕೆಂಡ್ಸ್ ವರ್ಗು ಏನಾಗುತ್ತೆ, ಜಾವಾ ಸ್ಕ್ರಿಪ್ಟ್ ಈ ಲೈನ್ ಅಲ್ಲಿ ವೇಟ್ ಮಾಡ್ತಾ ಇರುತ್ತೆ. ಸೊ ನೋಡ್ಬೋದು, ನಾನು ಇನ್ನೊಂದ್ಸಲ ಏನ್ ಮಾಡ್ತಾ ಇದ್ದೀನಿ, ರನ್ ಮಾಡ್ತಾ ಇದ್ದೀನಿ. ಕಾಲಿಂಗ್ 1 ಅನ್ನೋದಾಯ್ತು, ಇದು ರಿಟರ್ನ್ ಆಗೋವರೆಗೂ ವೇಟ್ ಮಾಡುತ್ತೆ, ಆಮೇಲೆ ನಮಗೆ ಕಾಲಿಂಗ್ 2 ಅನ್ನೋದು ರನ್ ಆಗ್ತಾ ಇದೆ. ಇದು ತುಂಬಾ ಸಿಂಪಲ್ ಕಾನ್ಸೆಪ್ಟ್, ಅಸಿಂಕ್, ಅವೈಟ್ ಮತ್ತೆ ಪ್ರಾಮಿಸಸ್ ಜಾವಾ ಸ್ಕ್ರಿಪ್ಟ್ ಅಲ್ಲಿ.